ಸೊ ಗೈಸ್ ಎಲ್ಲ ಸೋತ್ರ ಮಾಡೋರ್ಗು ಮತ್ತೆ ನಮಸ್ಕಾರ ನಾವು ಹೊಸಲಾಗಿ. ಸೊ ಇವತ್ತು ಆ್ಯಕ್ಚುಲಿ ತುಂಬ 2 ವಾರ ಆದಮೇಲೆ, ತುಂಬ ದಿನ ಆದಮೇಲೆ ಮತ್ತೆ ನಾನು ಜಿಮ್ ಹೋಗ್ತಿದ್ದೀನಿ. 2 ವಾರ ಆ್ಯಕ್ಚುಲಿ ಫಸ್ಟು ಬ್ಯಾಕ್ನಲ್ಲಿ ಹೋಗೋಕ್ಕಾಗಿರಲಿಲ್ಲ, ಆ ರೀಸನ್ ಇವನಿಂದಾನೆ. ಸೊ ಈಗ ಮತ್ತೆ ಇವತ್ತು ಆ್ಯಕ್ಚುಲಿ ಮಂಡೇನ ಹೋಗ್ಬೇಕಂತ ಒರಿಜಿನಲ್ ಪ್ಲ್ಯಾನ್ ಇದ್ದಿದ್ದು. ಸೊ ಬಟ್ ಈಗ ಫಸ್ಟು ನಾರ್ಮಲ್ ಎಕ್ಸಸೈಸ್ ಮಾಡ್ತೀನಿ ಇವತ್ತು ಹೋಗಿ. ಅದಾದಮೇಲೆ ವೆಟ್ ಟ್ಯೂಸ್ಡೇಯಿಂದ ಕಂಪ್ಲೀಟ್ ಲಿಫ್ಟ್ ಮಾಡೋದು ಆ ಥರ ಮಾಡ್ತೀನಿ. ಸದ್ಯಕ್ಕೆ 2 ದಿನ ಪೂರ್ತಿ ಕಾರ್ಡಿಯೋ ಮಾಡ್ತೀನಿ. ಸೊ ನೆಕ್ಸ್ಟ್ ಈಗ ಜಿಮ್. ಸೊ ಜಿಮ್ ಮುಗಿಸ್ಕೊಂಡು ಮನೆಗೆ ಬಂದೆ. ಸೊ ಮನೆಗೆ ಬಂದು ಈಗ ಸದ್ಯಕ್ಕೆ ಪಪ್ಪಾಯ ಕಟ್ ಮಾಡಿದ್ದಾರೆ, ನಮ್ಮ ಅಣ್ಣ ಪಪ್ಪಾಯ ತಿಂತಿದ್ದೀನಿ. ಆ್ಯಕ್ಚುಲಿ 2 ವಾರ ಆದ್ಮೇಲೆ ಜಿಮ್ ಹೋಗಿದ್ದರಿಂದ ಏನು ಜಾಸ್ತಿ ವೇಟ್ಸ್ ಹಚ್ಚಕ್ಕೆ ಹೋಗಿಲ್ಲ, ಜಸ್ಟ್ ಪೂರ್ತಿ ಬಾಡಿ ಎಕ್ಸಸೈಸ್ ಮಾಡಿದ್ದು, ಲೈಕ್ ಪೂರ್ತಿ ಬಾಡಿ ಜಿಮ್ ಮಾಡಿದ್ದು. ಬೈಸಿಪ್ಸು, ಟ್ರೈಸಿಪ್ಸು, ಶೋಲ್ಡರ್ಸು, ಲೆಗ್ಸು. ಸೊ ಸದ್ಯಕ್ಕಿಂತ ಸ್ವಲ್ಪ ಪೇನ್ ಕಾಣಿಸ್ತಿದೆ, ಸ್ವಲ್ಪ ಮಾಡ್ಬೇಕಾದ್ರೆ ಸ್ವಲ್ಪ ಮಲ್ಕೊಂಡಿರ್ಬೇಕಾದ್ರೆ ಕೂಡ. ಸೊ ನನಗೆ ಎಲ್ಲ 1 by 1 ವರ್ಕೌಟ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ. ಸೊ ಮಂಡೇ ಇವತ್ತು ಮತ್ತು ನಾಳೆ ಸರ್ಕಲ್ ಪೂರ್ತಿ ಬಾಡಿ ಮಾಡ್ತೀನಿ, ಮತ್ತೆ ಮಂಡೆಯಿಂದ ಅಬ್ಸಲ್ಯೂಟ್ಲಿ ನಾರ್ಮಲ್ ಆಗಿ ಎಲ್ಲ ಚೆಸ್ಟು, ಬೈಸಿಪ್ಸು, ಟ್ರೈಸಿಪ್ಸ್ ಒಂದೊಂದೇ ಮಾಡ್ಕೊಂಡು ಹೋಗ್ತೀನಿ. ವೇಟ್ಸ್ ಅದಕ್ಕೆ ಲಿಫ್ಟ್ ಮಾಡಕ್ಕೆ ಹೋಗ್ತೀನಿ. ಸೊ ಸ್ವಲ್ಪ ಬಾಡಿ ಸಣ್ಣ ಆಗ್ಬಿಟ್ಟಿದೆ ಜಿಮ್ ಬಿಟ್ಬಿಟ್ಟೆ ಅದಕ್ಕೆ ಸಡನ್ ಆಗಿ. ಸೊ ಈಗಿಂದ ಕಂಟಿನ್ಯೂಸ್ ಜಿಮ್ ಹೋಗಿ ಮತ್ತೆ ಬಾಡಿಗೆ ಏನು ಮಾಡಬೇಕು ಅಷ್ಟೇ. ಸದ್ಯಕ್ಕೆ ಕಸ ಬರ್ತಿದೆ, ಕಸ ಹಾಕ್ಬಿಟ್ಟು ಮುಂದಿನ ಬ್ಲಾಕ್. ಸೊ ಗಾಯ್ಸ್ ಹಿಂಗೆ ಹೊರಗಡೆ ಬಂದಿದ್ವಿ ನಾನು ಮತ್ತೆ ಜಯಂತ್, ಅಲ್ಲಿ ಎಲ್ಲಿಡಿಸ್ಕೋತವನೆ. ನಮ್ಮ ಹಳ್ಳಿ ಕಡೆ ಈ ಥರ ಫುಲ್ಲು ನಾನು ಹಿಂಗೆ ಕುಡಿಯೋದಿಲ್ಲಿ. ಸೊ ಈಗ ಸುಮ್ಮನೆ ಹಿಂಗೆ ಹೊರಗಡೆ ಬಂದಿದ್ವಿ ಒಂದು ಕೆಲಸದ ಮೇಲೆ, ಅದಕ್ಕೆ ಈಗ ಎಳ್ನೀರು ಕುಡಿತೀವಿ. ಸೊ ನೈಸ್, ಈಗ ಹಾಲು ತಂದೆ, ಸದ್ಯಕ್ಕೆ ಹಾಲು ತಂದ್ಬಿಟ್ಟು ಬಿಸಿ ಮಾಡ್ತಾ ಇದ್ದೀನಿ ಈಗ ಇದೆ. ಸೊ ಈಗ ಜಿಮ್ ಹೋಗ್ತಿರೋದ್ರಲ್ಲ ಎಲ್ಲ ಮೊದಲಿಂದ ಮತ್ತೆ ಥರ ಸ್ಟಾರ್ಟ್ ಮಾಡಬೇಕು. ಚಪಾತಿ, ಈಗ ಮತ್ತೆ ನನ್ನ ಬ್ಯಾಕ್ ಟು ರೋಟೀನ್, ಚಪಾತಿ, ಮೊಟ್ಟೆ, ಪಲ್ಯ ಆ್ಯಂಡ್ ಪ್ರೋಟೀನ್ ಥರದ್ದೇನಲ್ಲ ಪನ್ನೀರ್ ಇಲ್ಲ ಅಂದರೆ ಹಾಲು ಜೊತೆ ನನ್ನವೇನು ಪ್ರೋಟೀನ್ ಪೌಡ್ರ್ ಇದೆ ಅದು. ಸೊ ಸೊ ಮತ್ತೆ ಬ್ಯಾಕ್ ಟು ಓಲ್ಡ್ ರೋಟೀನ್ ಅನ್ಬೇಕು. ಸೊ ಐ ಥಿಂಕ್ ಈಗ ಮತ್ತೆ ಸ್ವಲ್ಪ ಏನಾದರೂ ಮಿಲ್ಕ್ ತರ ಅದಕ್ಕೆ ಆಗ್ತಾನೆ, ಅದಕ್ಕೆ ಏನಾದರೂ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಪ್ರೋಟೀನ್ ಥರದ್ದು. ಸೊ ಡೇಟ್ಸ್ ಇದೆ, ಬಾಳೆಹಣ್ಣು ಇದೆ ಆ್ಯಂಡ್ ಏನಾದರೂ ಮಾಡಬೇಕು. ಸೊ ನೋಡೋಣ ಏನು ಮಾಡೋಕ್ಕಾಗುತ್ತೆ ಅಂತ. ಸದ್ಯಕ್ಕೆ ಈಗ ಹಾಲು ಬಿಸಿ ಮಾಡ್ತೀವಿ. ಸೊ ಗೈಸ್ ಈಗ ಸ್ನಾನ ಮಾಡ್ಕೊಂಡು ಬಂದು ಕೂತಿದ್ದೀನಿ. ಸೊ ಡಾಕ್ಟ್ರ್ ಹೇಳಿದ್ರು ನನಗೆ, ಲೈಕ್ ಪ್ರತಿದಿನ ನೀನು ಹಾಟ್ ಶವರ್ ತಗೋತಿರ್ಬೇಕು ಅಂತ, ಯಾಕಂದರೆ ನರ್ವ್ಸ್ ಏನಂದ್ರೂ ಸ್ವಲ್ಪ ಏನದು ಅಲೈನ್ ಆಗಿರಲ್ವಲ್ಲ, ಸೊ ಅದು ಬಿಸಿ ನೀರು ಬಿದ್ದಾಗ ಸ್ವಲ್ಪ ನೀಟಾಗಿ ಅಲೈನ್ ಆಗುತ್ತೆ ಅಂತ. ಸೊ ಈಗ ಸ್ನಾನ ಮಾಡ್ಕೋತಿದ್ದೀನಿ. ಸೊ ಇವತ್ತೂ ಕೂಡ ಇಷ್ಟೇ. ಸೊ ಜಯಂತ್ ಜೊತೆ ಸ್ವಲ್ಪ ಹೊರಗಡೆ ಹೋಗಿದ್ದು ಸ್ವಲ್ಪ ಕೆಲಸದ ಮೇಲೆ. ಸೊ ಒಬ್ಬರು ಬಂದಾದ ನಂತರ ಬಂದು ಮಂಕೋಬಿಟ್ಟಿದ್ದೆ. ಈಗ ಆಮೇಲೆ ಊಟ ಮಾಡಿದೆ, ಸದ್ಯಕ್ಕೆ ಇಷ್ಟೇ. ಸೊ ಜಾಸ್ತಿ ಏನಿಲ್ಲ ಇವತ್ತು. ಸೊ ಈಗ ಅಂತ ಹೇಳ್ಬಿಟ್ಟು ವ್ಲಾಗ್ನ ಇವತ್ತಿಗೆ ಎಂಡ್ ಮಾಡ್ತೀನಿ ಇಲ್ಲೇನೆ. ಸೊ ಇಷ್ಟ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಾಳೆ ಹೊಸ ಸಿ ಯು ಟಾಟಾ ಬಾಯ್.